ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮನೆಯವರೆಲ್ಲ ಬರ್ತಾ ಇದ್ದಾರೆ, ಜೊತೆಗೆ ಸರ್ವಮಂಗಳ ಬೇರೆ ಬರ್ತಿದ್ದಾಳಣ್ಣ. ಏನ್ ಮಾಡೋದು? ಅವ್ರೇನಾದ್ರೂ ನಮ್ಮನ್ನ ನೋಡ್ಬಿಟ್ರೆ? ಅಣ್ಣ, ನಾನು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ನೀನು ಜ್ಯೋತಿ ವಾರ್ಡ್ಗೆ ಹೋಗು. ರಾಮ್ನ ಡಿಸ್ಚಾರ್ಜ್ ಮಾಡೋ ಪ್ರೊಸೀಜರ್ ಏನಿದೆ ಅಂತ ನಾನು ಕೇಳ್ಕೊಂಡು ಬರ್ತೀನಿ. ಸರಿ ಪುಟಿ, ಹೋಗೋಣ ಬನ್ನಿ. ಶಿವರಾಜು, ಹಾಳಿ ಅಂದ್ರೆ ಜ್ಯೋತಿ ಹೆಂಗವಳೆ? ಗಾಬರಿ ಪಡೋಂಥದ್ದೇನೂ ಇಲ್ಲ ಅತ್ತೆ. ಡಾಕ್ಟರ್ ನೋಡ್ತಾ ಇದ್ದಾರೆ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಏನು? ಜ್ಯೋತಿಗಿನ್ನೂ ಪ್ರಜ್ಞೆ ಬಂದಿಲ್ವಾ? ಅದು ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಟ್ರೀಟ್ಮೆಂಟ್ ಇನ್ನೂ ನಡೀತಾ ಇದೆ. ಅಳ್ಬೇಡಿ ಅತ್ತೆ, ಡಾಕ್ಟರ್ ನೋಡ್ತಾ ಇದ್ದಾರೆ. ಗಾಬರಿ ಪಡೋವಂಥದ್ದು ಏನೂ ಆಗಿಲ್ಲ. ಟ್ರೀಟ್ಮೆಂಟ್ ನಡೀತಾ ಇದೆ. ಜ್ಯೋತಿ ಬದಲಾಗಿ ತಾನೇ ಸಂತೋಷವಾಗಿರಕ್ಕೆ ಶುರು ಮಾಡಿದ್ಲು. ಅದು ಆ ದೇವ್ರಿಗೆ ಇಷ್ಟ ಆಗ್ಲಿಲ್ವೋ ಅಥವಾ ಬೇರೆ ಯಾರು ಕಣ್ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ನಮ್ ಜ್ಯೋತಿಗೆ ಹಿಂಗಾಗೋಯ್ತು. ಬಾಬಾ, ಯಾವುದೋ ಕೆಟ್ಟ ಸಮಯ ಅನ್ಸುತ್ತೆ. ಜ್ಯೋತಿಗೆ ಹೀಗಾಗೋಗಿದೆ, ಆದ್ರೆ ಜ್ಯೋತಿ ಬೇಗ ಗುಣ ಆಗ್ತಾಳೆ. ನೋಡು ಬಾಬಾ, ಇನ್ಮೇಲೆ ನೀನು ಜ್ಯೋತಿನೂ 4 ಜನಕ್ಕೆ ಮಾದರಿಯಾಗೋ ಥರ ಬದುಕಬೇಕು. ಈ ಶಿವರಾಜು ಜ್ಯೋತಿ ಮಾಡಿರೋ ಕೆಲ್ಸಕ್ಕೆ ಪಾಪ ಬೆಂದು ನೂಲಾಗೋಗವನೆ. ಅದು ಗೊತ್ತಿಲ್ದೆ ಇಂದ್ರ ಮಾದರಿಯಾಗೆ ಬಾಳ್ತಾನೆ ಅಂತ ಬೇರೆ ಹೇಳ್ತಾವನೆ. ಶಿವರಾಜು, ಜ್ಯೋತಿನ ಹೋಗಿ ನೋಡೋಣ. ಹೋಗೋಣ ಮಾವ. ಬಾಬಾ, ತುಳಸಿಯಲ್ಲಿ ಅದು ಮೆಡಿಸಿನ್ ತರಕ್ಕೆ ಹೋಗಿದ್ದಾಳೆ ಇಂದ್ರ. ಹಾಳಿ ಅಂದ್ರೆ ಜ್ಯೋತಿ ನೋಡಕ್ ಹೋಗೋಣವಾ? ಸರಿ ಅತ್ತೆ, ಹೋಗೋಣ. ಬನ್ನಿ. ನಡೀರಿ. ಸರಿ, ಬನ್ನಿ. ಏಯ್, ನೀನೇನಕ್ಕೆ ಇಲ್ಲಿಗೆ ಬಂದೆ? ಯಾಕೆ ಬಂದೆ ಅಂದ್ರೆ ಸತ್ಯನ ಬಯಲ್ ಮಾಡಕ್ ಬಂದೆ. ಸತ್ಯನ ಬಯಲ್ ಮಾಡಕ್ ಬಂದ್ಯೋ ಇಲ್ಲ ನನ್ನ ಮಗಳನ್ನ ಸಾಯ್ಸಕ್ ಬಂದ್ಯೋ? ಅವಳನ್ನ ನಾನ್ ಯಾಕೆ ಸಾಯಿಸ್ಲಿ? ಸತ್ಯ ಗೊತ್ತಾದ್ರೆ ನೀವೇ ಅವಳನ್ನ ಕುತ್ಕೇಸಿಗೆ ಸಾಯಿಸ್ತೀರಾ. ಏಯ್, ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನಿನಗೆ ಏನ್ ಮಾಡ್ತೀನಿ ಅಂತ ಇಂದ್ರ, ಬಿಡು ಬಾಬಾ. ಇಂದ್ರ, ಬಾಬಾ ಬಿಡು ಬಾಬಾ. ಸುಮ್ಮನಿರು ಇಂದ್ರ. ಇವಳು ಏನ್ ಮಾಡಿದಾಳೆ ಅಂತ ಗೊತ್ತಾ? ಜ್ಯೋತಿ ರಾಮ್ ಜೊತೆ ಓಡೋಗ್ಬೇಕು ಅಂತಾನೆ ನಮ್ಗೆಲ್ಲ ವಿಷಯಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ಲು. ಇದನ್ ಕೇಳಿಸ್ಕೊಂಡೊಳಪ್ಪ ಏನ್ ಮಾಡಕ್ ಹೋಗಿದ್ರು ಗೊತ್ತಾ? ಹಾಸ್ಪಿಟಲ್ ಮಹಡಿಯಿಂದ ಬಿದ್ದು ಸಾಯಕ್ ಹೋಗಿದ್ರು. ಆ ಸಮಯಕ್ಕೆ ನಾನು ಹೋಗದೆ ಇದ್ದಿದ್ರೆ ಎಂತ ಅನಾಹುತ ಆಗೋದು. ಇದೆಲ್ಲ ಆಗಿದ್ದು ಇವಳಿಂದಾನೆ. ಶಿವರಾಜು, ಆಮೇಲೆ ನಾವೆಲ್ಲ ಸೇರಿ ಭಾವಂಗ್ ಸಮಾಧಾನ ಮಾಡಿ ತುಳಸಿ ಫೋನ್ ಮಾಡಿ ತುಳಸಿ ಫೋನಲ್ಲಿ ಜ್ಯೋತಿನ ತೋರ್ಸಿದ್ಮೇಲೆನೆ ಭಾವ ಸುಮ್ಮನೆ ಆಗಿದ್ದು. ಉಪ್ಪು ತಿಂದು ಮನೆಗೆ ದ್ರೋಹ ಬಗೀತಿಯಲ್ಲೇ. ನೋಡೋ, ಇನ್ಮೇಲೆ ಏನಾದ್ರು ನೀ ನಮ್ಮ ಹಿಂದೆ ಬಂದ್ರೆ ಇಲ್ಲೇ ಡಾಕ್ಟರ್ನ ಕರೆದು ನಿನ್ನ ಬಾಯಿಗೆ ಹೊಲಿಗೆ ಹಾಕ್ಸ್ಬಿಡ್ತೇನೆ. ಸುಮ್ಮನೆ ಹೊರಟೋದ್ರೆ ಸರಿ. ಜ್ಯೋತಿಗೂ ರಾಮ್ಗೂ ಇದೇ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಇವ್ರಿಗೆ ಏನಾದರೂ ಗೊತ್ತಾದ್ರೆ ಇನ್ನೇನ್ ನಡೆಯುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ಸರ್ವಮಂಗಳ ಬೇರೆ ಬಂದಿದ್ದಾರೆ. ಅವ್ರು ಇನ್ನೇನ್ ಕಿತಾಪತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ದೇವ್ರೆ, ಇದನ್ನ ಹೆಂಗಪ್ಪ ನಿಭಾಯಿಸೋದು? ಶಿವರಾಜು, ಜ್ಯೋತಿನ ಹೋಗಿ ನೋಡೋಣವಾ? ಹಾ, ನಡೀರಿ ಮಾವ. ಇಂದ್ರ, ಬಾ. ಹೋಗಿ ಹೋಗಿ ಎಲ್ರೂ ಹೋಗಿ. ಜ್ಯೋತಿ ಇವತ್ತು ಬದುಕ್ತಾಳೆ, ಆದ್ರೆ ನೀವು ಸಾಯ್ತೀರಾ.